ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಆದರೆ ಲಕ್ಕುಂಡಿಯಲ್ಲಿ ಪ್ರಾಚೀನ ವಸ್ತುಗಳು ಪತ್ತೆಯಾಗ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುರಿತ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗದ ನಂಟು. ಉತ್ಖನನ ವೇಳೆ ಸಿಕ್ತು ಕಲ್ಲಿನ ಕೊಡಲಿ ಗಂಟೆ. ಲಕ್ಕುಂಡಿ ಗ್ರಾಮದಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನ ಮಾಡಲಾಗ್ತಾ ಇದೆ. ಈ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಾನೆ ಇದೆ. ಇವತ್ತು ಕಲ್ಲಿನ ಆಯುಧ ಪತ್ತೆಯಾಗಿದೆ. ಇದು ಶಿಲಾಯುಗದಲ್ಲಿ ಬಳಕೆ ಆಗ್ತಾ ಇದ್ದ ಕೊಡಲಿ ಆಕಾರದಲ್ಲಿದೆ. ಮುಂದಿನ ಒಂದು ಭಾಗ ಮೊನಚಾಗಿರುವ ಕಲ್ಲಿನ ಆಯುಧವಾಗಿದೆ. ಕಲ್ಲಿನ ಆಯುಧ ಸಿಗ್ತಾ ಇದ್ದಂತೆ ಮತ್ತೊಂದು ಕಡೆ ಲೋಹದ ಗಂಟೆ ಪತ್ತೆಯಾಗಿದೆ. ಇದನ್ನ ಪುರಾತತ್ವ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಲಿಂಗದ ಪಾಣಿಪೀಠ, ಶಿವಲಿಂಗ, ನಾಗರಹಾವಿನ ಕಲ್ಲು, ಕಲ್ಲಿನ ಕೊಡಲಿ, ಲೋಹದ ಗಂಟೆ, ಮಡಿಕೆ ಚೂರುಗಳು, ಪುರಾತನ ಕಾಲದ ಗೋಡೆ ಪತ್ತೆಯಾಗಿದೆ. ನಾಲ್ಕನೇ ದಿನದ ಕೆಲಸ ತಡವಾಗಿ ಆರಂಭ ಆಯಿತು. ಯಾಕಂದ್ರೆ ಉತ್ಖನನ ಕಾರ್ಮಿಕರು ಸರ್ಕಾರ ಕೊಡೋ ವೇತನ ವಿಚಾರದಲ್ಲಿ ಅಪಸ್ವರ ಎತ್ತಿದ್ದಾರೆ. ದಿನಕ್ಕೆ 374 ರೂಪಾಯಿ ವೇತನ ನೀಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ 374 ರೂಪಾಯಿ ಕೊಡ್ತಾರೆ. ಆದ್ರೆ ಇಲ್ಲಿ 10 ಗಂಟೆ ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದೀವಿ, ಇಲ್ಲೂ 374 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನಮಗೆ 600 ರೂಪಾಯಿ ವೇತನ ನೀಡಬೇಕು ಅಂತ ಆಗ್ರಹಿಸಿದ್ರು. ಮರಿ ಇದ್ದಿಂದ ಈಗ ಇದು ಸಮಸ್ಯೆ ಹಿಡಿತೈತ್ರಿ. 374 ರೂಪಾಯಿ ನಮಗೆ ಸಾಗ್ಲು ಆಗುದಿರ್ತೈರಿ ಸರ್. ಈಗ ಮುಂದೆ ನಮಗೆ 600 ರೂಪಾಯಿ ಕಡೆಗೆ ಅಂದಿಷ್ಟಲ ಈಗ ಗೋಂಡಿ ಕೆಲ್ಸಕ್ಕೆ ಹೋದ್ರೆ 550 ಹಾಕಿ ಕೊಡ್ತಾರೆ ಸರ್. ಆ ಪ್ರಕಾರ ನಮಗೆ ಹಾಕಿ ನಮಗೆ ಮುಂಜಾನೆ 8 ತನ 5 ಗಂಟೆ ಮಟ್ಟ ಬಿಡೋಲ್ರಿ ಸರ್. ನಮಗೆ ಅನುಕೂಲ ಮಾಡಿಕೊಡ್ರಿ ಸರ್. ಅದಕ್ಕೆ ಸದ್ಯ ಉತ್ಖನನ ಕೆಲಸ ಮುಂದುವರೆದಿದ್ದು ಮತ್ತಷ್ಟು ಪುರಾತನ ವಸ್ತುಗಳು ಸಿಗೋ ಸಾಧ್ಯತೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಲಕ್ಕುಂಡಿಯಲ್ಲಿ ಉತ್ಖನನ ಕಾರ್ಯ ಆರಂಭವಾಗಿದೆ. ಆದರೆ ಲಕ್ಕುಂಡಿಯಲ್ಲಿ ಪ್ರಾಚೀನ ವಸ್ತುಗಳು ಪತ್ತೆಯಾಗ್ತಾ ಇರುವಂತದ್ದು ನಮ್ಮೆಲ್ಲರಿಗೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಈ ಕುರಿತ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಲಕ್ಕುಂಡಿ ಗ್ರಾಮಕ್ಕೆ ಶಿಲಾಯುಗದ ನಂಟು. ಉತ್ಖನನ ವೇಳೆ ಸಿಕ್ತು ಕಲ್ಲಿನ ಕೊಡಲಿ ಗಂಟೆ. ಲಕ್ಕುಂಡಿ ಗ್ರಾಮದಲ್ಲಿ 4ನೇ ದಿನದ ಉತ್ಖನನ ಕಾರ್ಯ ಭರದಿಂದ ಸಾಗಿದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ನಿಧಿಗಾಗಿ ಉತ್ಖನನ ಮಾಡಲಾಗ್ತಾ ಇದೆ. ಈ ವೇಳೆ ಒಂದೊಂದೇ ರಹಸ್ಯಗಳು ಬಯಲಾಗ್ತಾನೆ ಇದೆ. ಇವತ್ತು ಕಲ್ಲಿನ ಆಯುಧ ಪತ್ತೆಯಾಗಿದೆ. ಇದು ಶಿಲಾಯುಗದಲ್ಲಿ ಬಳಕೆ ಆಗ್ತಾ ಇದ್ದ ಕೊಡಲಿ ಆಕಾರದಲ್ಲಿದೆ. ಮುಂದಿನ ಒಂದು ಭಾಗ ಮೊನಚಾಗಿರುವ ಕಲ್ಲಿನ ಆಯುಧವಾಗಿದೆ. ಕಲ್ಲಿನ ಆಯುಧ ಸಿಗ್ತಾ ಇದ್ದಂತೆ ಮತ್ತೊಂದು ಕಡೆ ಲೋಹದ ಗಂಟೆ ಪತ್ತೆಯಾಗಿದೆ. ಇದನ್ನ ಪುರಾತತ್ವ ಇಲಾಖೆ ಸಿಬ್ಬಂದಿ ಪರಿಶೀಲನೆ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಶಿವಲಿಂಗದ ಪಾಣಿಪೀಠ, ಶಿವಲಿಂಗ, ನಾಗರಹಾವಿನ ಕಲ್ಲು, ಕಲ್ಲಿನ ಕೊಡಲಿ, ಲೋಹದ ಗಂಟೆ, ಮಡಿಕೆ ಚೂರುಗಳು, ಪುರಾತನ ಕಾಲದ ಗೋಡೆ ಪತ್ತೆಯಾಗಿದೆ. ನಾಲ್ಕನೇ ದಿನದ ಕೆಲಸ ತಡವಾಗಿ ಆರಂಭ ಆಯಿತು. ಯಾಕಂದ್ರೆ ಉತ್ಖನನ ಕಾರ್ಮಿಕರು ಸರ್ಕಾರ ಕೊಡೋ ವೇತನ ವಿಚಾರದಲ್ಲಿ ಅಪಸ್ವರ ಎತ್ತಿದ್ದಾರೆ. ದಿನಕ್ಕೆ 374 ರೂಪಾಯಿ ವೇತನ ನೀಡ್ತಾ ಇದ್ದಾರೆ. ಉದ್ಯೋಗ ಖಾತ್ರಿಯಲ್ಲಿ ದಿನಕ್ಕೆ 4 ಗಂಟೆ ಕೆಲಸ ಮಾಡಿದ್ರೆ 374 ರೂಪಾಯಿ ಕೊಡ್ತಾರೆ. ಆದ್ರೆ ಇಲ್ಲಿ 10 ಗಂಟೆ ಉರಿ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇದೀವಿ, ಇಲ್ಲೂ 374 ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ. ನಮಗೆ 600 ರೂಪಾಯಿ ವೇತನ ನೀಡಬೇಕು ಅಂತ ಆಗ್ರಹಿಸಿದ್ರು. ಮರಿ ಇದ್ದಿಂದ ಈಗ ಇದು ಸಮಸ್ಯೆ ಹಿಡಿತೈತ್ರಿ. 374 ರೂಪಾಯಿ ನಮಗೆ ಸಾಗ್ಲು ಆಗುದಿರ್ತೈರಿ ಸರ್. ಈಗ ಮುಂದೆ ನಮಗೆ 600 ರೂಪಾಯಿ ಕಡೆಗೆ ಅಂದಿಷ್ಟಲ ಈಗ ಗೋಂಡಿ ಕೆಲ್ಸಕ್ಕೆ ಹೋದ್ರೆ 550 ಹಾಕಿ ಕೊಡ್ತಾರೆ ಸರ್. ಆ ಪ್ರಕಾರ ನಮಗೆ ಹಾಕಿ ನಮಗೆ ಮುಂಜಾನೆ 8 ತನ 5 ಗಂಟೆ ಮಟ್ಟ ಬಿಡೋಲ್ರಿ ಸರ್. ನಮಗೆ ಅನುಕೂಲ ಮಾಡಿಕೊಡ್ರಿ ಸರ್. ಅದಕ್ಕೆ ಸದ್ಯ ಉತ್ಖನನ ಕೆಲಸ ಮುಂದುವರೆದಿದ್ದು ಮತ್ತಷ್ಟು ಪುರಾತನ ವಸ್ತುಗಳು ಸಿಗೋ ಸಾಧ್ಯತೆ ಇದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಗದಗದ ಲಕ್ಕುಂಡಿಯಲ್ಲಿ ನಿಧಿ ಶೋಧ ಕಾರ್ಯಾಚರಣೆ ಇವತ್ತು ಕೂಡ ನಡೆದಿದೆ. ಕೆಲವು ಐತಿಹಾಸಿಕವಾದಂತಹ ಸ್ಥಳಗಳು ಅಲ್ಲಿರೋದ್ರ ಬಗ್ಗೆ ಒಂದಿಷ್ಟು ಸಂದೇಹಗಳಿದಾವೆ. ಉತ್ಖನನ ಕಾರ್ಯದಲ್ಲಿ ಇವತ್ತೇನು ಸಿಕ್ತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಬೋದುಗಲ್ಲು ಕೂಡ ಇಲ್ಲಿ ಸಿಕ್ಕಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಎ ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇವಾಗ ಈ ಒಂದು ಕಲ್ಲು ಸಿಲುಕಿದ್ದು, ಇಲ್ಲಿ ನಾವು ಪಕ್ಕದಲ್ಲಿ ಏನು ಸಿದ್ದರ ಬಾವಿ ಇದೆ, ಆ ಬಾವಿ ಯಾವ ರೀತಿ ಇದೆ, ಅದರ ದ್ವಾರ ಬಾಕಲು ಅದಕ್ಕೆ ಉಪಯೋಗಿಸುವಂಥ ಈ ಒಂದು ಆ ಕಲ್ಲು, ಈ ಒಂದು ಬೋದುಗಲ್ಲು ಇವಾಗ ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾವು ನೋಡ್ತಾ ಇರ್ಬೋದು, ಬೃಹತ್ ಆಕಾರದ ದೊಡ್ಡ ಆಕಾರದ ಈ ಒಂದು ಸಿಕ್ಕಿರೋದ್ರಿಂದ ಇದು ಯಾವ ಕಾಲಕ್ಕೆ
ಕಾಲಕ್ಕೆ ಸೇರಿದ್ದನ್ನೋದು ಕೂಡ ಇಲ್ಲಿ ದಾಖಲಾತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಪಾನಿಪೀಠ ಇತ್ತು ಅದರ ಪಕ್ಕದಲ್ಲೇ ಮತ್ತೊಂದು ಪ್ರಾಚ್ಯ ಅವಶೇಷ ಸಿಕ್ಕಿದೆ. ಇದು ಕೂಡ ಸಾಕಷ್ಟು ದೊಡ್ಡದಿದೆ. ಇದು ಯಾವ ಕಾಲದ್ದು ಏನು ಅಂಥೇಳಿ ಪುರಾತನ ತತ್ವ ಇಲಾಖೆ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು ಏನು 4ನೇ ದಿನನೂ ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಏನು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ, ಚೂಪಾದ ಆಯುಧ, ಅದು ಕೊಡಲೆ ಅಂತ ಹೇಳಿ ಕರಿತಾ ಇದ್ರು. ಈ ಹಿಂದೆ ನವಶಿಲಾಯುಗದಲ್ಲಿ ಏನು ಬೇಟೆಯಾಡಲು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಅಂಥ ಕಲ್ಲುಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ರು. ಆ ಕೊಡಲೆ ರೀತಿಯ ಒಂದು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಇಲ್ಲಿ ಪ್ರಾಚ್ಯಾವಶೇಷ ಕೂಡ ಸಿಗ್ತಾ ಇದ್ದಾವೆ. ಇವತ್ತು 4ನೇ ದಿನಕ್ಕೂ ಕೂಡ ಸಾಕಷ್ಟು ಕಳೆದ ಸಿಬ್ಬಂದಿಗಳು ಕೂಡ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 8ರಿಂದ ಸಂಜೆ 5ವರೆಗೂ ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇವಾಗ ಒಂದು ಬೃಹತ್ ಆಕಾರದ ಕಲ್ಲು ಮತ್ತು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ 4ನೇ ದಿನವೂ ಕೂಡ ಸಾಕಷ್ಟು ವಸ್ತುಗಳು ಕೂಡ ಇಲ್ಲಿ ಲಭ್ಯ ಆಗ್ತಾ ಇದ್ದಾವೆ. ಪ್ರಾಚ್ಯ ಅವಶೇಷಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ನವಯುಗದ ಏನು ಒಂದು ಕೊಡಲೆ ರೀತಿಯ ಆಯುಧ ಪತ್ತೆಯಾಗಿದೆ. ಅದೇ ರೀತಿಯಾಗಿ ನಾಗರ ಮೂರ್ತಿ ಕೂಡ ಪತ್ತೆಯಾಗಿದೆ. ಇವಾಗ ಒಂದು ಏನು ಪ್ರಾಚ್ಯ ವಸ್ತು ಕೂಡ ಪತ್ತೆಯಾಗಿದೆ. ಹೀಗಾಗಿ ಲಕ್ಕುಂಡಿಯ ರಹಸ್ಯ ಸಾಕಷ್ಟು ಬಗೆದಷ್ಟು ಬಯಲಾಗ್ತಾ ಇದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸಂದೇಹಗಳಿದ್ದಾವೆ. ಉತ್ಖನನ ಕಾರ್ಯದಲ್ಲಿ ಇವತ್ತೇನು ಸಿಕ್ತು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಕಳೆದ 4 ದಿನಗಳಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇವಾಗ ಬೋದುಗಲ್ಲು ಕೂಡ ಇಲ್ಲಿ ಸಿಕ್ಕಿದೆ. ನಾವು ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಏನು ಎ ಬ್ಲಾಕ್ ಏನಿದೆ, ಈ ಒಂದು ಬ್ಲಾಕ್ನಲ್ಲಿ ಇವಾಗ ಈ ಒಂದು ಕಲ್ಲು ಸಿಲುಕಿದ್ದು, ಇಲ್ಲಿ ನಾವು ಪಕ್ಕದಲ್ಲಿ ಏನು ಸಿದ್ದರ ಬಾವಿ ಇದೆ, ಆ ಬಾವಿ ಯಾವ ರೀತಿ ಇದೆ, ಅದರ ದ್ವಾರ ಬಾಕಲು ಅದಕ್ಕೆ ಉಪಯೋಗಿಸುವಂಥ ಈ ಒಂದು ಆ ಕಲ್ಲು, ಈ ಒಂದು ಬೋದುಗಲ್ಲು ಇವಾಗ ಸಿಕ್ಕಿದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ನಾವು ನೋಡ್ತಾ ಇರ್ಬೋದು, ಬೃಹತ್ ಆಕಾರದ ದೊಡ್ಡ ಆಕಾರದ ಈ ಒಂದು ಸಿಕ್ಕಿರೋದ್ರಿಂದ ಇದು ಯಾವ ಕಾಲಕ್ಕೆ ಸೇರಿದ್ದನ್ನೋದು ಕೂಡ ಇಲ್ಲಿ ದಾಖಲಾತಿ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಏನು ಪಾನಿಪೀಠ ಇತ್ತು ಅದರ ಪಕ್ಕದಲ್ಲೇ ಮತ್ತೊಂದು ಪ್ರಾಚ್ಯ ಅವಶೇಷ ಸಿಕ್ಕಿದೆ. ಇದು ಕೂಡ ಸಾಕಷ್ಟು ದೊಡ್ಡದಿದೆ. ಇದು ಯಾವ ಕಾಲದ್ದು ಏನು ಅಂಥೇಳಿ ಪುರಾತನ ತತ್ವ ಇಲಾಖೆ ಅಧಿಕಾರಿಗಳು ಕೂಡ ಪರಿಶೀಲನೆ ಮಾಡಬೇಕಾಗಿದೆ. ಇವತ್ತು ಏನು 4ನೇ ದಿನನೂ ಕೂಡ ಸಾಕಷ್ಟು ಪ್ರಾಚ್ಯ ವಸ್ತುಗಳು ಕೂಡ ಸಿಕ್ಕಿದ್ದಾವೆ. ಏನು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ, ಚೂಪಾದ ಆಯುಧ, ಅದು ಕೊಡಲೆ ಅಂತ ಹೇಳಿ ಕರಿತಾ ಇದ್ರು. ಈ ಹಿಂದೆ ನವಶಿಲಾಯುಗ ಏನು ಬೇಟೆಯಾಡಲು ಬೇರೆ ಬೇರೆ ಸಂದರ್ಭಗಳಲ್ಲಿ ಕೂಡ ಅಂಥ ಕಲ್ಲುಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ರು. ಆ ಕೊಡಲೆ ರೀತಿಯ ಒಂದು ನವಶಿಲಾಯುಗದ ಒಂದು ಕಲ್ಲು ಕೂಡ ಸಿಕ್ಕಿದೆ. ಅದೇ ರೀತಿಯಾಗಿ ಇಲ್ಲಿ ಪ್ರಾಚ್ಯಾವಶೇಷ ಕೂಡ ಸಿಗ್ತಾ ಇದ್ದಾವೆ. ಇವತ್ತು 4ನೇ ದಿನಕ್ಕೂ ಕೂಡ ಸಾಕಷ್ಟು ಕಳೆದ ಸಿಬ್ಬಂದಿಗಳು ಕೂಡ ಇಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ 8ರಿಂದ ಸಂಜೆ 5ವರೆಗೂ ಕೂಡ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇವಾಗ ಒಂದು ಬೃಹತ್ ಆಕಾರದ ಕಲ್ಲು ಮತ್ತು ಪ್ರಾಚ್ಯಾವಶೇಷಗಳು ಕೂಡ ಇಲ್ಲಿ ಸಿಕ್ಕಿದ್ದಾವೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ 4ನೇ ದಿನವೂ ಕೂಡ ಸಾಕಷ್ಟು ವಸ್ತುಗಳು ಕೂಡ ಇಲ್ಲಿ ಲಭ್ಯ ಆಗ್ತಾ ಇದ್ದಾವೆ. ಪ್ರಾಚ್ಯ ಅವಶೇಷಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ. ನವಯುಗದ ಏನು ಒಂದು ಕೊಡಲೆ